ಮೆಡಿಕಲ್ ಸೀಟ್ಗಾಗಿ ಇವರು ತಮ್ಮ ಸರ್ಟಿಫಿಕೇಟ್ ನ ಮಾರ್ಕ್ಸ್ ಮಾಡಿರ್ತಕ್ಕಂಥದ್ದು ಬೆಳಗ್ಗೆ ಬಂದಿರ್ತಕ್ಕಂಥದ್ದು ಕೌನ್ಸಿಲಿಂಗ್ ಈ ಅದ್ರ ಕುರಿತು ಮಲ್ಲೇಶ್ವರಂ ಅಲ್ಲಿ ಕೂಡ ಪ್ರಕರಣ ದಾಖಲಾಗಿತ್ತು. ಹೌದು, ಇಲ್ಲಿ ಕೂಡ ನಾಗರಾಜ್ ಕೂಡ ಪ್ರಕರಣಕ್ಕೆ ಒಳಪಡಿಸಿದ್ದಾರೆ, ತನಿಖೆ ಮಾಡ್ತಾ ಇದ್ದಾರೆ. ಈ ಬಗ್ಗೆ ನೀವು ಹೇಳಿದ್ರೆ ಸರ್, ಈಗ ಏನಾಗಿದೆ ಅಂತಂದ್ರೆ ಅದು ಸುಮಾರು 21 ಜನ ಏನೋ ಫೇಕ್ ಡಾಕ್ಯುಮೆಂಟ್ಸ್ ಕೊಟ್ಬಿಟ್ಟು ಮೆಡಿಕಲ್ ಕೌನ್ಸಿಲಿಂಗ್ಗೆ ಅಟೆಂಡ್ ಮಾಡೋಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಅದು ವೆರಿಫೈ ಮಾಡಿದಾಗ ದೇ ಫೌಂಡ್ ಇಟ್ ಇಸ್ ಫೇಕ್ ಅಂತ. ಸೊ ಅದಕ್ಕೆ ಸಂಬಂಧಪಟ್ಟಂತೆ ಕೇಸ್ ಆಗಿದೆ. ಈಗ ತನಿಖಾ ಠಾಣೆಯಿಂದ ಎಲ್ಲ ಸ್ಟೇಟ್ನಲ್ಲಿ ಎಲ್ಲ ಕಡೆನೂ ಇವು ಆಗಿರೋ ಸಾಧ್ಯತೆ ಇದೆ ಅಂತ ಹೇಳ್ಬಿಟ್ಟು ನೀವು ಮಾಡಿರೋ ಅಂತ ಎಲ್ಲ ಇವನ್ನ ಮಾಹಿತಿ ಕೊಡಿ ಅಂತ ನಮ್ಗೆ ಕೇಳಿದ್ರು. ಸೊ ನಾವು ಎಲ್ಲ ಮಾಹಿತಿನ ತಗೊಂಡೋಗಿ ಕೊಟ್ವಿ. ಓಕೆ, ಮಾಹಿತಿ ತಗೊಂಡೋಗಿ ಕೊಟ್ಟಾಗ ಅವರು ಎಲ್ಲವನ್ನ ವೆರಿಫೈ ಮಾಡಿ ಕೊನೆಗೆ ಏನು ಹೇಳಿದ್ರು, ನಿಮ್ಮ ಇಲ್ಲಿರ್ತಕ್ಕಂಥ DEOನ ನಮಗೆ ವಿಚಾರಣೆ ಕಳಿಸ್ಕೊಡಿ ಅಂತ ಕೇಳಿದ್ರು. ಸೊ ನಾವು ಅವರಿಗೆ ಬಂದು ನಾವು 1 ವಾರದಿಂದ ಆತನಿಗೆ ನಾವು ಕಾಂಟ್ಯಾಕ್ಟ್ ಮಾಡ್ತಾನೆ ಇದೀವಿ. ಆತ ಕರ್ತವ್ಯದಿಂದ ಅಬ್ಸ್ಕಾಂಡ್ ಆಗ್ಬಿಟ್ಟ. ನಾಗರಾಜ್ ಅವರು 10-12 ದಿವಸದ ಕೆಳಗೆ ಕರ್ತವ್ಯದಿಂದ ಅಬ್ಸ್ಕಾಂಡ್ ಆದ. ಸೊ ತದನಂತರ ಏನಾಯ್ತು, ಅದೇನು ತನಿಖಾಧಿಕಾರಿಗಳಿಗೆ ಏನ್ ಅನ್ನಿಸ್ತೋ ಗೊತ್ತಿಲ್ಲ. ನಮ್ಮಲ್ಲಿಂದ ಮತ್ತೆ ಏನೇನ್ ಮಾಹಿತಿ ಕೇಳಿದರೆ ಎಲ್ಲ ಮಾಹಿತಿ ನಾವು ಕೊಟ್ಟಿದ್ದೀವಿ. ಓಕೆ, ಸೊ ಆ ತನಿಖಾಧಿಕಾರಿಗಳಿಗೆ ಏನ್ ಅನ್ನಿಸ್ತೋ ಏನೋ ಗೊತ್ತಿಲ್ಲ, ಆತನನ್ನ ಅವರು ವಶಕ್ಕೆ ಪಡ್ಕೊಂಡಿದ್ದಾರೆ. ವಶಕ್ಕೆ ಪಡ್ಕೊಂಡು ತನಿಖೆ ಮಾಡ್ತಾ ಇದ್ದಾರೆ. ಇದು ಇರ್ತಕ್ಕಂಥ ವಿಚಾರ. ಈಗ ರಿಗಾರ್ಡಿಂಗ್ ದಟ್ ಆ ಸರ್ಟಿಫಿಕೇಟ್ ನಮ್ಮಲ್ಲಿಂದ ಇಶ್ಯೂ ಆಗಿದೆಯಾ ಅಂತ ತಾವು ಕೇಳಿದ್ರೆ, ನಮ್ಮಲ್ಲಿ ಯಾವುದೇ ಆ ತರ ಕ್ಯಾಂಡಿಡೇಟ್ಗೆ ನಾವು ಸರ್ಟಿಫಿಕೇಟ್ ಇಶ್ಯೂ ಮಾಡಿಲ್ಲ. ಅದು ಓನ್ಲಿ ಇಟ್ ಈಸ್ ಫೇಕ್ ಅಂತ. ಈಗ ನಾನು ಕಂಪ್ಲೀಟ್ ಎಲ್ಲ ರೆಕಾರ್ಡ್ಸ್ನು ವೆರಿಫೈ ಮಾಡಿ ತಗೊಂಡೋಗಿ ನಾನು ಅಲ್ಲಿ ಕೊಟ್ಟ ಮೇಲೆ ಕೂಡ ಇಟ್ ಈಸ್ ಫೇಕ್ ಅಂತ ಇಟ್ ಈಸ್ ಪ್ರೂವ್ಡ್. ಸೊ ಅದೇನು ಕ್ರಿಯೇಟ್ ಮಾಡಿದ್ರೆ ಇಟ್ ಹ್ಯಾಸ್ ಬಿನ್ ಕ್ರಿಯೇಟೆಡ್ ಬೈ ಸಂಬಡಿ. ಫೇಕ್ ಮಾಡಿದ್ದಾರೆ. ಸೈನ್ ನ ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡಿದ್ದಾರೆ. ಸ್ಕ್ಯಾನ್ ಮಾಡಿಬಿಟ್ಟು ಅಪ್ಲೋಡ್ ಮಾಡಿದ್ದಾರೆ. ಅಪ್ಲೋಡ್ ಮಾಡಿಬಿಟ್ಟು ಅದನ್ನ ಇದಕ್ಕೆ ವೆಬ್ಸೈಟ್ಗೆ ಪುಷ್ ಮಾಡಿಬಿಟ್ಟು ಮಾಡಿದ್ದಾರೆ. ಇದು ಸ್ಟೇಟ್ ಲೆವೆಲ್ನಲ್ಲಿ ಇರ್ತಕ್ಕಂಥ ಒಂದು ಜಾಲ. ಸುಮಾರು ಜನ ಇದ್ದಾರೆ ಅಂತ ನಮ್ಗೆ ತಿಳಿದ ಮಾಹಿತಿ. ನಮ್ಮನ್ನೆಲ್ಲರನ್ನೂ ವಿಚಾರಣೆ ಕರೆದಿದ್ರು. ನೀವು ಕೊಟ್ಟಿದ್ದೀರಾ, ನೀವು ಕೊಟ್ಟಿರೋದು ಏನಿದೆ, ರಿಜಿಸ್ಟರ್ ಕೊಡಿ, ಎಲ್ಲ ಕೊಡಿ ಅಂತ ಕೇಳಿದ್ರು. ನಾವೆಲ್ಲ ತಗೊಂಡೋಗಿ ಪ್ರೊಡ್ಯೂಸ್ ಮಾಡಿ ಇದನ್ನ ಪರ್ಟಿಕ್ಯುಲರ್ ಕ್ಯಾಂಡಿಡೇಟ್ ಇಲ್ಲಿ ಏನು ಇಲ್ಲ ಸರ್ ಎಲ್ಲ ತೋರಿಸಿ ನಾವು ಎಲ್ಲ ದಾಖಲೆ ಸಮೇತ ವಿವರಿಸಿ ಬಂದಿದ್ದೇವೆ. ಅಂದ್ರೆ ಅಲ್ಲ ಜಯದೇವ್ ಅಂತಕ್ಕಂಥವ್ರು ಬಂದೇ ಇಲ್ಲ. ನಮ್ಮಲ್ಲಿಂದ ಅವ್ರ ಫೈಲ್ ಕ್ರಿಯೇಟೇ ಆಗಿಲ್ಲ. ಫೈಲ್ ಕ್ರಿಯೇಟ್ ಏನು ನನಗೇನು ಗೊತ್ತದು, ಬಿಕಾಸ್ ಆತ ಯಾರೋ ನನಗೆ ಅದು ಮಾಹಿತಿ ಇಲ್ಲ. ಅದೇ ನನ್ಗೂ ಮಾಹಿತಿ ಇಲ್ಲ. ನಾನು ನಾಗರಾಜು ಕೆಲಸ ಮಾಡ್ತಾ ಇದ್ದಿದ್ದು ಪ್ರತಿಯೊಂದು ರಿಜಿಸ್ಟ್ರನ್ನು ನಾವು ಗಮನಿಸ್ತಾ ಇದ್ದೀವಿ. ಆ ಇಶ್ಯೂ ಮಾಡಿರ್ತಕ್ಕಂಥ ರಿಜಿಸ್ಟರ್ ಕೂಡ ಎಲ್ಲೂ ಆ ಜಯದೇವ್ ಅಂತಕ್ಕಂಥ ಹೆಸರು ಇಲ್ಲ ನನ್ನಲ್ಲಿ. ಅರ್ಥಾಯ್ತಾ? ಇಶ್ಯೂ ಆಗಿರ್ತಕ್ಕಂಥ ಎಲ್ಲವನ್ನ ನಾವು ತಗೊಂಡೋಗಿ ಕೋರ್ಟ್ಗೆ ತನಿಖೆಗೆ ಸಬ್ಮಿಟ್ ಮಾಡಿ ಬಂದಿದ್ದೀವಿ. ಅದು ಈಗ ಆತ ಅರೆಸ್ಟ್ ಆಗಿದ್ದಾನೆ. 3-4 ದಿವಸದ ಕೆಳಗೆ ನಮಗ್ ಬಂದ ಮಾಹಿತಿ ಆತ ಅರೆಸ್ಟ್ ಆಗಿದ್ದಾನೆ ಅನ್ನೋ ಮಾಹಿತಿ ನಮಗ್ ಬಂದಿದೆ. ಇಷ್ಟು ಈಗ ಚಟುವಟಿಕೆ ಫ್ರಾಡ್ ಮಾಡಿದ್ದಾನೆ ಅನ್ನೋದನ್ನ, ನಾನು ಫ್ರಾಡ್ ಮಾಡ್ತಿದ್ದಾನೆ ಅನ್ನೋದು ನನ್ನ ಒಂದು ಸ್ವಲ್ಪ ನನ್ಗೆ ಅನುಮಾನ ಬಂದಾಗ್ಲೇ ನಾನು ಎಲ್ಲಾ ರಿಜಿಸ್ಟರ್ಸ್ನು ಚೆಕ್ ಮಾಡಿದೆ. ಆಯ್ತಾ? ಎಲ್ಲಾ ರಿಜಿಸ್ಟರ್ಸ್ನು ಚೆಕ್ ಮಾಡಿ ಎಲ್ಲ ಸರಿಯಾಗಿದೆ ಅಂತ ನಾನು ಕನ್ಫರ್ಮ್ ಮಾಡ್ಕೊಂಡೆ. ಕನ್ಫರ್ಮ್ ಮಾಡ್ಕೊಳ್ಳೋ ಹೊತ್ತಿಗೆ ಮತ್ತೆ ನಮ್ಗೆ ಅಲ್ಲಿಂದ ಕರೆ ಬಂತು, ಈ ತರ ಹಿಂಗಾಗಿದೆ, ನೀವು ಏನ್ ದಾಖಲಾತಿ ಇದೆ ಎಲ್ಲ ತಗೊಂಡ್ ಬನ್ನಿ ಅಂತ. ನಾನು ದಾಖಲಾತಿ ತಗೊಂಡೋಗಿ ಪ್ರೊಡ್ಯೂಸ್ ಮಾಡಿ ಬಂದೆ. ಇಷ್ಟು ಸರ್. ನೀವು ಒಟ್ಟಾರೆ ಹೇಳ್ಬೇಕಂದ್ರೆ ನಾಗರಾಜ್ಗೂ ಇದಕ್ಕೂ ಸಂಬಂಧ ಇಲ್ಲ ಅಂತ ನೀವು ಹೇಳ್ತೀರಿ? ನಾನು ಆತರ ಹೇಳಲ್ಲ ಸರ್. ನಾಗರಾಜ್ಗೆ ಈಗ ಏನಾಗಿದೆ, ಇಲ್ಲಿ ನಮ್ಮಲ್ಲಿಂದ ಇಶ್ಯೂ ಆಗಿರ್ತಕ್ಕಂಥದ್ದು ಜಯದೇವ್ ಅಂತಕ್ಕಂಥ ಯಾವುದೇ ಒರಿಜಿನಲ್ ರೆಕಾರ್ಡ್ಸು ನಮ್ಮಲ್ಲಿಲ್ಲ.
ಒರಿಜಿನಲ್ ಇನ್ನೆಲ್ಲಾ ಪೇಷಂಟ್ಸು ನಾವು ಯಾವುದೇ ಕಾರ್ಡ್ UDID ಕಾರ್ಡ್ ಕೊಟ್ಟರು ಕೂಡ ಅದಕ್ಕೆ ಸಂಬಂಧಪಟ್ಟ ಪ್ರತಿಯೊಂದು ದಾಖಲಾತಿನೂ ನಾವು ಮೇಂಟೈನ್ ಮಾಡ್ತೀವಿ. ಸರ್, ಈಗ ಯಾರೇ ಒಬ್ಬ ವಿಶೇಷಚೇತನ ಯಾರೇ ಬಂದ್ರು ಕೂಡ ಸರ್ಟಿಫಿಕೇಟ್ ಇಶ್ಯೂ ಮಾಡ್ಬೇಕಾದ್ರೆ ಕೆಲವೊಂದು ಡಾಕ್ಯುಮೆಂಟ್ಸ್ ನೀವು ತಗೊಳ್ತೀರಾ? ಹೌದು ಹೌದು. ಆ ತರದ್ದೇನು ಇಲ್ವಾ? ಅವರು ಜಯದೇವ್ ಅವ್ರದ್ದು ಏನು ಇಲ್ಲ, ಆ ಥರದ್ದು ಯಾವ ದಾಖಲಾತಿನೂ ಇಲ್ಲ. ಸರ್ಟಿಫಿಕೇಟ್ ಕೊಟ್ಟಿರೋದು ಫೇಕ್. ಹೌದು ಸರ್. ನೀವು ತನಿಖೆಗೆಲ್ಲ ಸಹಕರಿಸ್ತಾ ಇದ್ದಾರೆ? ಖಂಡಿತ. ಅವ್ರು ಕರೆದಾಗೆಲ್ಲ ಹೋಗಿ ಅವ್ರು ಕೇಳಿದ ಎಲ್ಲಾ ದಾಖಲಾತಿಗಳನ್ನ ಸಬ್ಮಿಟ್ ಮಾಡಿ ನಾವು ಎಲ್ಲವನ್ನ ಎಲ್ಲಾ ರೀತಿಯಲ್ಲಿ ನಾವು ತನಿಖೆಗೆ ಸಹಕರಿಸ್ತಾ ಇದ್ವಿ. FIR ಕಾಪಿ ತಮ್ಗೆಲ್ಲ ಶೇರ್ ಮಾಡ್ತೀನಿ. ತಮ್ಗೆ ಆಲ್ರೆಡಿ ಸಿಕ್ಕಿರುತ್ತೆ. ಅದರಲ್ಲಿ ಯಾರು ಆರೋಪಿಗಳು ಯಾರು ಏನು ಅನ್ನೋದು ತಮಗೆ ಕಂಪ್ಲೀಟ್ ಆದ ಮಾಹಿತಿ ಇರುತ್ತೆ. ನಾನೇನು ಅದನ್ನ ಹೇಳ್ಬೇಕಾಗಿಲ್ಲ, ಆಯ್ತಾ? ಸೊ ಇದು ನಮ್ಮಲ್ಲಿಂದ ಏನು ಇಶ್ಯೂ ಆಗುತ್ತೆ. ಈಗ ಜಯದೇವ್ ಏನಿದೆ ಪ್ರಕರಣದ ಆಗಿರ್ತಕ್ಕಂಥ ಒಂದು ಡೂಪ್ಲಿಕೇಟ್ ಸರ್ಟಿಫಿಕೇಟ್ ವಿಷಯದಲ್ಲಿ ನಿಮ್ಗೂ ಅದಕ್ಕೂ ಸಂಬಂಧ ಇಲ್ಲ. ನಮ್ಮ ವೈದ್ಯಾಧಿಕಾರಿಗಳು ಆಗ್ಲಿ ನಾವಾಗ್ಲಿ ಯಾರು ಅದರಲ್ಲಿ ಇನ್ವಾಲ್ವ್ ಆಗಿಲ್ಲ. ನಾವೆಲ್ಲರೂ ಯಾರು ಸೈನ್ ಹಾಕಿಲ್ಲ ಅದಕ್ಕೆ. ಇನ್ನೊಂದು ನಿಮ್ಮ ಈ ಒಂದು ಅವರು ಈ ಕೃತ್ಯ ಆಗಿದೆ ಅಲ್ವಾ, ಆಗಿದ್ಮೇಲೆ ಬೇರೆಯವರು ಅದೇ ತರ ಆಗಿರ್ಬೋದು ಅಂತ ಇಲ್ಲಿ ಈಗ ಅದನ್ನು ಎಲ್ಲ ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರೆ. ಈಗ ನಾವು ಇಶ್ಯೂ ಮಾಡಿರೋ ರಿಜಿಸ್ಟರ್ಗೂ ನಾವು ಕೊಟ್ಟಿದ್ದ ರಿಜಿಸ್ಟರ್ ಎಲ್ಲ ಆನ್ಲೈನ್ ಇಂದ ತೆಗೊಳ್ತಾರೆ. ತೆಗೆದು ನಾವು ಇಶ್ಯೂ ಮಾಡಿರೋದಕ್ಕೂ ನಮ್ಮಲ್ಲಿರೋ ರಿಜಿಸ್ಟರ್ಗೂ ಟ್ಯಾಲಿ ಮಾಡ್ತಾರೆ. ಪ್ರತಿಯೊಂದು ಟ್ಯಾಲಿ ಮಾಡ್ತಾರೆ. ನಾವು ಕೊಟ್ಟಿರೋದೆಷ್ಟು, ಇಲ್ಲಿ ಬರ್ಕೊಂಡಿರೋದೆಷ್ಟು, ನಿಜನ ಫೇಕಾ ಎಲ್ಲ ಅವ್ರು ಮಾಡ್ತಾರೆ. ಎಲ್ಲ ಇದೆ, ಎಲ್ಲ ನಾವು ತಗೊಂಡೋಗಿ ಸಬ್ಮಿಟ್ ಮಾಡಿ ಬಂದಿದ್ದೀವಿ. ವಿ ಹ್ಯಾವ್ ಗಿವನ್ ಇಟ್ ಟು ದ ಕೋರ್ಟ್. ಹೌದು, ಈ ದಿವಸ ಬಂದು ಸ್ಥಳ ಮಾಜರ್ ಕೂಡ ಮಾಡ್ಕೊಂಡು ಹೋದ್ರು. ಅವನನ್ನು ಕರ್ಕೊಂಡ್ ಬಂದು ನೀನ್ ಎಲ್ಲಿ ವರ್ಕ್ ಮಾಡ್ತಾ ಇದ್ದೆ ಏನು ಅಂತ ಸ್ಥಳ ಮಾಜರ್ ಮಾಡ್ಕೊಂಡು. ಹೌದು ಸರ್. CCTV ಅದು 25/2 ಏನೋ ಫೆಬ್ರವರಿನಲ್ಲಿ ಆಗಿರೋದು. ನಮ್ಗೆ CCTV ಒಂದು 10 days ಬ್ಯಾಕಪ್ ಇರುತ್ತೆ ಅಷ್ಟೇ. ಅದ್ರ ಮೇಲೆ ಹಾ ಸರ್. ಸರ್ಕಾರಿ ಸಂಬಂಧಿಸಿರ್ತಕ್ಕಂಥ ಸರ್ಕಾರಿ ಕಚೇರಿ ಅಥವಾ ಆಫೀಸ್ ನಲ್ಲಿ ಹೌದು ಸರ್. ಮಿನಿಮಮ್ ಅಂತ 6 months ಬ್ಯಾಕಪ್ ಇರುತ್ತೆ. ಹೌದು ಸರ್. ಯಾರು ಬಂದ್ರು ಏನಾದ್ರು ಇತ್ತು ಹೋಯ್ತು ಅಂದ್ಬಿಟ್ರೆ ಅದು ತುಂಬಾ ನೆಸೆಸಬಲ್ ಆಗುತ್ತೆ. ಇಲ್ಲ, ಅದರದ್ದು ಮಾಹಿತಿ ಅವರು ಪೊಲೀಸ್ನವ್ರು ತಗೊಂಡಿದ್ದಾರೆ. ದೇ ಹ್ಯಾವ್ ಟೇಕನ್ ದ ಹಾರ್ಡ್ ಡಿಸ್ಕ್, ದೇ ಹ್ಯಾವ್ ಟೇಕನ್ ಎವ್ರಿಥಿಂಗ್. ಅದು ದೇ ಟೋಲ್ಡ್ ದೇ ವಿಲ್ ಏನು ಅದನ್ನ ಕಾನ್ಫಿಸ್ಕೇಟ್ ಮಾಡ್ತೀವಿ, ಜನರೇಟ್ ಮಾಡಿ ತೆಗಿತೀವಿ ಅಂತ ಹೇಳಿದ್ದಾರೆ. ನಮ್ಗೆ ಗೊತ್ತಿರೋದು 10 days ತನಕ ನಾವು ತೆಗಿಬಹುದು ಅನ್ನೋದು ನಮ್ಗಿರೋ ಮಾಹಿತಿ. ಬಟ್ ಅವ್ರು ಹೇಳಿದ್ದು ವರ್ಷದವರೆಗೂ ತೆಗಿಬಹುದು, ನಾವು ಅದನ್ನ ತೆಗೆದು ತನಿಖೆ ಮಾಡ್ತೀವಿ ಅಂತ ತಗೊಂಡೋಗಿದ್ದಾರೆ. ಹಾ ಸರ್. ಹಾ ಸರ್. ಹೌದು ಹೌದು ಎಲ್ಲಾ ತರಹದ ಜನರು ಹೌದು ಹೌದು ಕೆಟ್ಟವರು ಬರ್ತಾರೆ, ಒಳ್ಳೆಯವರು ಬರ್ತಾರೆ. ಹೌದು ಹೌದು. ಏನಾದ್ರು ಅಹಿತಕರ ಘಟನೆ ನಡೆದಿರ್ತವೆ, ಆ ಸಂದರ್ಭದಲ್ಲಿ ತನಿಖೆಗೆ ಸಹಕರಿಸಬೇಕಂತಂದ್ರೆ CCTV ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಈಗ ಇಲ್ಲ ವರ್ಕ್ ಆಗ್ತಾ ಇದೆ.